ಇಷ್ಟು ಅನ್ಯಾಯ ಮಾಡ್ತಿದ್ದಾರಲ್ಲ ಸರ್, ನಿಮ್ಗೊಂದು ಸ್ವಲ್ಪನೂ ಪಾಪ ಪ್ರಜ್ಞೆ ಇರೋದೇ ಕಾಣಲ್ವಾ? ಪಾಪ ಪ್ರಜ್ಞೆ ಈಗ ಬಂದ ದಾರಿ. ನಾನು ಈ ಕೆಲಸ ತಗೊಳಕ್ಕೆ ಎಷ್ಟು ದುಡ್ಡು ಖರ್ಚು ಮಾಡಿದ್ದೀನಿ ಅನ್ನೋದು ನಿನಗೆ ಗೊತ್ತಾ? ಇಲ್ಲಿ ಫ್ರೀಯಾಗಿ ವಿಷನೂ ಸಿಗಲ್ಲ. ಸಾರ್ವಜನಿಕರ ಸೇವೆ ಮಾಡೋ ಕೆಲಸ ಸರ್ ಇದು. ಆದರೆ ನೀವುಗಳೆಲ್ಲ ಸೇರಿಕೊಂಡು ತಲೆ ಹಿಡ್ಕರ್ ಕೆಲಸ ಮಾಡ್ತಾ ಇದ್ದೀರಾ ಸರ್. ನೆನಪಿಟ್ಕೊಳ್ಳಿ, ಒಂದಲ್ಲ ಒಂದಿನ ಕರ್ಮ ನಿಮ್ಮನೆ ಬಾಗನ್ನು ತಟ್ಟುತ್ತೆ ಅನ್ನೋದನ್ನು ಮಾತ್ರ ಮರೆಯಕ್ಕೆ ಹೋಗ್ಬಿಡಿ ಸರ್. ಏನು ತಲೆ ಎಲ್ಲ ಮಾತಾಡ್ತಾ ಇದೀಯಾ? ಯೋ ಎಂಟಾಣೆ, ಇನ್ನು ನನ್ನ ಮಗನಿಗೆ ಸಾಯೋ ಗುಡಿಯ ಸಿದ್ಧಾಂತ ಮಾಡ್ಬಿಡ್ತೀನಿ. ಹಲೋ, ಎಲ್ಲಿ?